ರೈತರು ಕಾಳು ಮೆಣಸನ್ನ ಉಪಬೆಳೆಯಾಗಿ ಬೆಳೀತಾರೆ. ಅಂದ್ರೆ ಅಡಿಕೆ, ತೆಂಗು ಇತರ ಮರಗಳಿಗೆ ಉಪಬೆಳೆಯಾಗಿ ಹಬ್ಬಿಸ್ತಾರೆ. ಆದ್ರೆ ಬೇರೆ ದೇಶಗಳಲ್ಲಿ ಕಾಳು ಮೆಣಸನ್ನ ಮುಖ್ಯ ಬೆಳೆಯಾಗಿ ಕೂಡ ಬೆಳೀತಾರೆ. ಕಾಳು ಮೆಣಸನ್ನ ಸಿಮೆಂಟ್ ಆಗಿರ್ಬೋದು, PVC ಪೈಪ್ ಮೂಲಕ ಬೆಳೆದು ನೀವು ಒಳ್ಳೆ ಆದಾಯವನ್ನ ಮಾಡಬಹುದು. 10 ಅಡಿ ಎತ್ತರದ ಸಿಮೆಂಟ್ ಪೈಪ್ ಅಥವಾ PVC ಪೈಪ್ 8 ಅಡಿಗೊಂದರಂತೆ ನೆಟ್ಟು ಅದಕ್ಕೆ ಸುತ್ತ 1 ಅಡಿ ವಿಸ್ತೀರ್ಣದಲ್ಲಿ ಕಬ್ಬಿಣದ ಜಾಲರಿಗಳನ್ನ ಅಳವಡಿಸಿ ಅದರೊಳಗೆ ತೆಂಗಿನ ಸಿಪ್ಪೆಯನ್ನ ಹುಡಿ ಮಾಡಿ ತುಂಬಬೇಕಾಗತ್ತೆ. ಅದರೊಂದಿಗೆ ಟ್ರೈಕೋಡರ್ಮವನ್ನ ಮಿಶ್ರಣ ಮಾಡಿ ನೆಲದಲ್ಲಿ 3 ದಿಕ್ಕುಗಳಲ್ಲಿ ತಲಾ 1 ಕಸಿ ಕಾಳು ಮೆಣಸಿನ ಬಳ್ಳಿಗಳನ್ನ ಹಬ್ಬಿಸಬೇಕು. PVC ಪೈಪ್ ಆದ್ರೆ ಮಧ್ಯ ರಂಧ್ರವನ್ನ ಮಾಡಲೇಬೇಕು. ಇಲ್ಲಿ 10 ಅಡಿ ಎತ್ತರದಲ್ಲಿ ಬಟರ್ಫ್ಲೈ ಸ್ಪ್ರಿಂಕ್ಲರ್ ಅನ್ನ ಅಳವಡಿಕೆ ಮಾಡಿ ನೀರನ್ನ ನೀವು ಹಾಯಿಸಬಹುದು. 1 ವರ್ಷದಲ್ಲಿ ಕಾಳು ಮೆಣಸಿನ ಬಳ್ಳಿಗಳು ಸಮೃದ್ಧವಾಗಿ ಹಬ್ಬುತ್ತೆ. ಸಿಮೆಂಟ್ ಪೈಪ್ ಸುತ್ತ ತೆಂಗಿನಕಾಯಿ ಸಿಪ್ಪೆಯ ಹುಡಿ ಹಾಕೋದ್ರಿಂದ ನೀರಿನ ತೇವಾಂಶ ಕಾಪಾಡುತ್ತೆ. ಸೊ ಗಿಡಗಳು ಕೂಡ ಇಲ್ಲಿ ಆರೋಗ್ಯವಾಗಿ ಬೆಳೆಯುತ್ತೆ. PVC ಪೈಪ್ ನಲ್ಲಿ ಕಾಳು ಮೆಣಸು ಕೃಷಿಯನ್ನ ಮಾಡೋದ್ರಿಂದ ಮಳೆಗಾಲ ಭೂಮಿಯ ಸಮಸ್ಯೆ ಕೂಡ ಆಗೋದಿಲ್ಲ. ಇದು ನೀರಿನ ಬಳಕೆಯನ್ನ ಕೂಡ ಕಡಿಮೆ ಮಾಡುತ್ತೆ, ಜೊತೆಗೆ ಹೆಚ್ಚು ಉತ್ಪಾದನೆಯನ್ನ ಕೂಡ ನೀಡುತ್ತೆ. ಅಷ್ಟೇ ಅಲ್ಲ, ಇದನ್ನ ನೀವು ಮನೆಯ ಟೆರೆಸ್ ನಲ್ಲೂ ಕೂಡ ಮಾಡ್ಕೊಳ್ಬಹುದು. ಮೆಣಸು ಹಾಗೆ ಅಡಿಕೆ, ತೆಂಗು ಒಟ್ಟಿಗೆ ಬೆಳೆದ್ರೆ ನೀರು ಹಾಗೆ ಪೋಷಕಾಂಶಗಳಿಗಾಗಿ ಇದು ಸ್ಪರ್ಧಿಸುತ್ತೆ. ಇದರಿಂದ ಎರಡೂ ಬೆಳೆಗಳ ಬೆಳವಣಿಗೆ, ಉತ್ಪಾದನೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ತೆಂಗಿನ ಮರಗಳಿಗೆ ಬರುವಂತಹ ರೋಗಗಳು ಕಾಳು ಮೆಣಸಿಗೂ ಕೂಡ ಸ್ಪ್ರೆಡ್ ಆಗಬಹುದು. ಎತ್ತರದ ಮರಗಳಲ್ಲಿ ಮೆಣಸನ್ನ ಕಟಾವು ಮಾಡೋದು ಕೂಡ ಕಷ್ಟಕರ. ಎರಡು ಬೆಳೆಗಳು ಒಂದೇ ಸ್ಥಳದಲ್ಲಿ ಬೆಳೆಯೋದ್ರಿಂದ ಮಣ್ಣಿನ ಪೋಷಕಾಂಶಗಳು ಕೂಡ ಬೇಗ ನಾಶ ಆಗುತ್ತೆ. ಹಾಗಾಗಿ PVC ಪೈಪ್ ನಲ್ಲಿ ನೀವು ಕಾಳು ಮೆಣಸಿನ ಕೃಷಿ ಮಾಡ್ತೀರಿ ಅಂತಂದ್ರೆ ಇದಕ್ಕೆ 15 ರಿಂದ 20 ಸಾವಿರ ಖರ್ಚು ಬೀಳುತ್ತೆ. ಆದ್ರೆ ಒಮ್ಮೆ ಹೂಡಿಕೆ ಮಾಡಿದ್ರೆ ಇದರಿಂದ ಒಳ್ಳೆ ಲಾಭವನ್ನ ಮಾಡಬಹುದು.